Welcome to GH Maths YouTube. About probability, given question is, if E1, E2, E3 and E4 are the 4 elementary outcomes, that is very important, elementary outcomes. ಹಿಂಗಂದ್ರೆ ಏನಂತ ಫಸ್ಟ್ ಗೊತ್ತಾಗಬೇಕು. ಇನ್ ಎ ಸ್ಯಾಂಪಲ್ ಸ್ಪೇಸ್ and P of E1 is equal to 0.1, ಅಂದರೆ probability of E1 is equal to 0.1, probability of E2 is equal to 0.5, probability of E3 is equal to 0.1, and then find probability of E4 is what? Option A is 0.72, option B is 0.2, option C is 0.10, option D is 0.3. ನಮಗೆ ಬೇಸಿಕ್ಸ್ ಅಬೌಟ್ ಪ್ರಾಬಿಲಿಟಿ ಗೊತ್ತಿರಬೇಕು. ಮ್ಯೂಚುಲಿ ಎಕ್ಸ್ಕ್ಲೂಸಿವ್ ಅಂದ್ರೇನು, ಮ್ಯೂಚುಲಿ ಎಕ್ಸಾಕ್ಟಿವ್ ಇವೆಂಟ್ಸ್ ಅಂದ್ರೇನು, ಇದ್ರ ಬಗ್ಗೆ ಚೆನ್ನಾಗಿ ಐಡಿಯಾ ಇದ್ದರೆ ನಮಗೆ ಯಾವ ಪ್ರಾಬ್ಲಮ್ಸ್ ಬೇಕಾದರೂ ಪ್ರಾಬಿಲಿಟಿಯಲ್ಲಿ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಬಟ್ ಈ ಪ್ರಾಬಿಲಿಟಿ ಅಂದಷ್ಟು ನಮ್ಗೆ ಏನು ಬರಬೇಕು? ಫಸ್ಟ್ ಆಫ್ ಆಲ್ ಸೆಟ್ಸ್ ಬರಬೇಕು. ಸೆಟ್ ಥಿಯರಿ ಕರೆಕ್ಟಾಗಿ ಅರ್ಥವಾಗಿರಬೇಕು, ಮತ್ತು ಪರ್ಮುಟೇಷನ್ಸ್ ಕಾಂಬಿನೇಷನ್ಸ್ ಅರ್ಥವಾಗಿರಬೇಕು. ಸೆಟ್ ಥಿಯರಿ ಮತ್ತು ಪರ್ಮುಟೇಷನ್ಸ್ ಕಾಂಬಿನೇಷನ್ಸ್ ಅರ್ಥವಾಗಿದೆ ಅಂದರೆ ಪ್ರಾಬಬಿಲಿಟಿ ಆಟೋಮೆಟಿಕಲಿ ಅರ್ಥವಾಗಲೇಬೇಕು. ಅವೆರಡೂ ಅರ್ಥವಾಗಿಲ್ಲ ಅಂದರೆ ಪ್ರಾಬಬಿಲಿಟಿ ಯಾವುದೇ ಕಾರಣಕ್ಕೂ ಅರ್ಥವಾಗಲ್ಲ. ಓಕೆ, ಕ್ಲಿಯರ್. ಇದ್ರ ನೇಚರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈಗ ಸಪೋಸ್ ನಾನು ಒಂದು ಡೈಯನ್ನು ಥ್ರೋ ಮಾಡಿದಾಗ, ಡೈಯನ್ನು ಒಂದು ಸಲ ಥ್ರೋ ಮಾಡಿದಾಗ ಔಟ್ಕಮ್ಸ್ ಏನಾಗುತ್ತೆ? 1, 2, 3, 4, 5, 6. ಅಥವಾ ಒಂದು ಕಾಯಿನನ್ನು ಒಂದು ಸಲ ಟಾಸ್ ಮಾಡಿದಾಗ ಔಟ್ಕಮ್ಸ್ ಏನಾಗುತ್ತೆ? H, T ಆಗ್ಬೋದು ಅಥವಾ T, H ಆಗ್ಬೋದು. ಒಂದು ಕಾಯಿನನ್ನು ಟಾಸ್ ಮಾಡಿದಾಗ. ಎರಡು ಕಾಯಿನನ್ನು ಟಾಸ್ ಮಾಡಿದಾಗ ಔಟ್ಕಮ್ಸು H ಆಗಿರ್ಬೋದು, T ಆಗಿರ್ಬೋದು, ಹೆಡ್ ಆ್ಯಂಡ್ ಟೈಲ್. ಇದು H ಅಂದರೆ ಹೆಡ್, ಟೈಲ್, ಹೆಡ್ ಆ್ಯಂಡ್ ಟೈಲ್ ಆರ್ ದಿ ಪಾಸಿಬಲ್ ಔಟ್ಕಮ್ಸ್ ವೆನ್ ಟು ಕಾಯಿನ್ಸ್ ಆರ್ ಟಾಸ್ ಮಾಡಿದಾಗ. ಒಂದು ಕಾಯಿನ್ ಟಾಸ್ ಮಾಡಿದಾಗ HT. ಇಲ್ಲಿಗೆ ಎಷ್ಟಾಯಿತು? N of S is equal to 2, N of S is equal to 4. ಅದೇ ಥರ 3 ಕಾಯಿನನ್ನು ಟಾಸ್ ಮಾಡಿದಾಗ 8 ಔಟ್ಕಮ್ಸ್ ಬರುತ್ತೆ. ಇರಲಿ, ನಾನು ಎಲಿಮೆಂಟ್ರಿ ಔಟ್ಕಮ್ಸ್ ಅಂದರೆ ಏನು ಅಂತ ಹೇಳಕ್ಕೆ ಹೊರಟಿದ್ದೀನಿ ಈಗ ನಾನು. ಈಗ ಎಲಿಮೆಂಟ್ರಿ ಔಟ್ಕಮ್ಸ್ ಅಂದರೆ ಸಪೋಸ್ ನಾನು ಇದನ್ನು ಕನ್ಸಿಡರ್ ಮಾಡಿದರೆ ಇಲ್ಲೇನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವೆರಡಕ್ಕೂ ಅಪ್ಲೈ ಆಗುತ್ತೆ. ಒಂದು ಡೈಯನ್ನು ಒಂದು ಸಲ ಥ್ರೋ ಮಾಡಿದಾಗ ಔಟ್ಕಮ್ಸು 1, 2, 3, 4, 5, 6. ಈಗ ಇದರಲ್ಲಿ ಒಂದೊಂದನ್ನು ನಾವು ಸಿಂಪಲ್ ಇವೆಂಟ್ ಅಂದರೆ ಈವೆಂಟಲ್ಲಿ ಒಂದೇ ಒಂದು ಎಲಿಮೆಂಟ್ ಇರಬೇಕು. ಅದಕ್ಕೆ E1 is equal to 1, E2 is equal to ಸಿಂಪಲ್ ಇವೆಂಟ್ ಅಂದ್ರೇನು? ಒಂದು ಇವೆಂಟ್ ಒಳಗಡೆ ಒಂದೇ ಎಲಿಮೆಂಟ್ ಇರಬೇಕು, ಅದನ್ನು ಸಿಂಪಲ್ ಇವೆಂಟ್ ಅಂತ ಕರಿತೀವಿ. 2, E3 is equal to 3, E4 is equal to 4, E5 is equal to 5, E6 is equal to 6. ಅದೇ ಥರ E1 is equal to H, E2 is equal to T, E1 is equal to HH, E2 is equal to TT, E3 is equal to TH, E4 is equal to HT. ಒಂದೊಂದೇ ಎಲಿಮೆಂಟ್ ಅದರೊಳಗಡೆ ಇದ್ದರೆ ಅದನ್ನು ನಾವು ಸಿಂಪಲ್ ಇವೆಂಟ್ ಅಂತ ಕರಿತೀವಿ. ಈ ಎಲ್ಲ ಈವೆಂಟ್ಸ್ಗೂ ನಾವು ಪ್ರಾಬಿಲಿಟಿ ಕಂಡುಹಿಡ್ಕೊಂಡಾಗ P of E1 is equal to what? ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ ಎಷ್ಟಿದೆ? 1 ಸ್ಯಾಂಪಲ್ ಸ್ಪೇಸ್ ಎಷ್ಟಾಯಿತು? 6, 1/6. ಪ್ರತಿಯೊಂದಕ್ಕೂ 1/6. P of E1 is equal to 1/6. P of E2 is equal to how much? 1/6. P of E3 is equal to how much? 1/6. P of E4 is equal to how much? 1/6. P of E5 is equal to how much? 1/6. P of E6 is equal to what? 1/6. Sum of all probability of simple events ಏನಾಗುತ್ತೆ ನೋಡಿ? P of E1 plus P of E2 plus P of E3 plus P of E4 plus P of E5 plus P of E6 is equal to P of E1 ಅಂದರೆ 1/6. ಎಲ್ಲ 1/6 ಆಗುತ್ತೆ. 1/6 plus 1/6 plus 1/6 plus 1/6 plus 1/6 plus 1/6. 1, 2, 3, 4, 5, 6, 3, 6 ಆಯಿತು. ಡಿನಾಮಿನೇಟರ್ ಸೇಮ್ ಇದೆ. 6 upon 2 plus 2, 4 plus 6 ಎಷ್ಟಾಯಿತು? 1.
ಅದಕ್ಕೆ ಎಲಿಮೆಂಟ್ರಿ ಈವೆಂಟ್ಸ್ ಅಂದರೆ ಪ್ರತಿಯೊಂದು ಈವೆಂಟ್ಸಲ್ಲೂ ಒಂದು ಎಲಿಮೆಂಟ್ ಇರಬೇಕು. ಪ್ರತಿಯೊಂದು ಈವೆಂಟ್ಸ್ಗೂ ನಾವು ಪ್ರಾಬಬಿಲಿಟಿ ಕಂಡಿಡ್ಕೊಂಡಾಗ ಅದರ ಸಮ್ ಆಫ್ ದೇರ್ ಪ್ರಾಬಬಿಲಿಟೀಸ್ ಆಲ್ವೇಸ್ ಈಕ್ವಲ್ ಟು ಮಚ್ 1. ಇವನ್ನು ನಾವೇಂತ ಕರಿತೀವಿ, ಎಲಿಮೆಂಟ್ರಿ ಔಟ್ಕಮ್ಸ್ ಅಂತ ಕರಿತೀವಿ. ಕ್ಲಿಯರ್? ಅವರೇ ಕೊಟ್ಬಿಟ್ಟಿದ್ದಾರೆ. E1, E2, E3, E4 ಆರ್ ದಿ 4 ಎಲಿಮೆಂಟ್ರಿ ಔಟ್ಕಮ್ಸ್ ಅಂತ ಕೊಟ್ಟಿರೋದ್ರಿಂದ ನಾನು ಸಮ್ ಮಾಡ್ಬೋದು. ಕ್ಲಿಯರ್? ಅದಕ್ಕೆ ಪಿ ಆಫ್ E1 ಪ್ಲಸ್ ಪಿ ಆಫ್ E2 ಪ್ಲಸ್ ಪಿ ಆಫ್ E3 ಪ್ಲಸ್ ಪಿ ಆಫ್ E4 ಈಸ್ ಈಕ್ವಲ್ ಟು ಹೌ ಮಚ್ 1. ಪಿ ಆಫ್ E1 ಎಷ್ಟು ಕೊಟ್ಟಿದ್ದಾರೆ? ಪಿ ಆಫ್ E1 ಈಸ್ ಈಕ್ವಲ್ ಟು 0.1. ಪಿ ಆಫ್ E2 ಎಷ್ಟು ಕೊಟ್ಟಿದ್ದಾರೆ? 0.5. ಪಿ ಆಫ್ E3 ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 0.1. ನಾವು ಕಂಡುಹಿಡಬೇಕಾದ್ರೆ ಈಗ ಪಿ ಆಫ್ E4 ಈಸ್ ಈಕ್ವಲ್ ಟು 1. 0.1 ಪ್ಲಸ್ 0.5 ಪ್ಲಸ್ 0.1 ಎಷ್ಟಾಯಿತು? 0.1 ಪ್ಲಸ್ 0.1 0.2 ಪ್ಲಸ್ 0.5 ಅಂದರೆ 0.7 ಪ್ಲಸ್ ಪಿ ಆಫ್ E4 ಈಸ್ ಈಕ್ವಲ್ ಟು 1. ರಿಕ್ವೈರ್ಡ್ ಪಿ ಆಫ್ E4 ಈಸ್ ಈಕ್ವಲ್ ಟು 1, ರೈಟ್ ಸೈಡಲ್ಲಿ 1 ಇದೆ, ಮೈನಸ್ 0.7. ಎಲ್ಲ ಮ್ಯಾನ್ಯಲ್ ವರ್ಕೇ ಮಾಡಬೇಕು. 1 ಮೈನಸ್ 0.7 ಅಂದರೆ 1.00, 1.00 ಮೈನಸ್ 0.70. 0 ಕ್ಯಾರಿ 10 3 ಆಯಿತು, ಅಲ್ಲಿಗೆ 1 0 ಆಯಿತು, 0.3 ಆಯಿತು, 0.3. ಔಟ್ ಆಫ್ 4 ಆಪ್ಷನ್ಸ್ ವಿಚ್ ಇಸ್ ಆನ್ಸರ್? ಆಪ್ಷನ್ ಡಿ ಇಸ್ ದಿ ಆನ್ಸರ್. ಈ ಥರ ಪ್ರಾಬ್ಲಟಿನ ಕ್ಲೀನಾಗಿ ಪ್ರಾಬ್ಲಮ್ಸ್ ಅರ್ಥ ಮಾಡ್ಕೊಂಡ್ರೆ ಮಿನಿಮಮ್ ನಾನೇನು ವಿಡಿಯೋ ಕಳಿಸ್ತಾ ಇದ್ದೇನೆ GH ಮ್ಯಾಥ್ಸ್ ಯೂಟ್ಯೂಬ್ಗೆ, ಪ್ರತಿಯೊಂದು ಚಾಪ್ಟ್ರಲ್ಲೂ ಮಿನಿಮಮ್ 10 ಕ್ವಶನ್ಸನ್ನು ಸೆಂಡ್ ಮಾಡ್ತಾ ಇದ್ದೇನೆ. ಫಸ್ಟ್ ಪೀಸ್ನಲ್ಲಿ ಚಾಪ್ಟರ್ ವೈಸ್ 10 ಕ್ವಶನ್ಸು, ಮತ್ತು ಸೆಕೆಂಡ್ ಪೀಸ್ನಲ್ಲಿ ಚಾಪ್ಟರ್ ವೈಸ್ 10ಗಿಂತ ಜಾಸ್ತಿನೇ ನಾನು ಎಕ್ಸ್ಪ್ಲೇನ್ ಮಾಡಿ ಕಳಿಸ್ತಾ ಇದ್ದೇನೆ. ವರ್ಕೌಟ್ ಮಾಡಿ 100% ಧೈರ್ಯವಾಗಿ ಫೇಸ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.